ಭಾರತ ತನ್ನ ಮೊದಲ ಪಂದ್ಯ ಸೂಪರ್ 8 ಸ್ಟೇಜ್ನಲ್ಲಿ ಸೋತಿದೆ. ಅದು ಸೌತ್ ಆಫ್ರಿಕಾ ಮೇಲೆ. ಅಂತಿಂಥ ಸೋಲಲ್ಲ, ಇದು ಭರ್ಜರಿ ಸೋಲು, ಹೀನಾಯವಾದಂಥ ಸೋಲು ಅಂತಲೇ ಹೇಳ್ಬೋದು. ನಾವು ಹೆಂಗೆ ಪಾಕಿಸ್ತಾನ ಸೋಲಿಸಿದ್ವಿ 61 ರನ್ಗಳಿಂದ, ಒನ್ ಸೈಡೆಡ್ ವಿಕ್ಟ್ರಿ, ಅದೇ ಥರ ಇವತ್ತು ಸೌತ್ ಆಫ್ರಿಕಾ ನಮಗೆ ಸೋಲಿಸಿದ್ದಾರೆ. ಏನು ಹೇಳೋದು, ಒಂಥರ ತೀರಾ ಬೇಜಾರು ಬರ್ಸೋವಂಥ ಪರ್ಫಾರ್ಮೆನ್ಸ್ ಇವತ್ತಿದ್ದು ಇಂಡಿಯಾ ಟೀಮ್ದು. ಬ್ಯಾಟಿಂಗ್ ಅಂತೂ ಇದು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳಬೇಕು. ನೀವು ಇವಾಗ ಹೇಳ್ತೀರಾ ಸೋತ ಮೇಲೆ ಇವನೇನೋ ಹೇಳ್ತಾ ಇದ್ದಾನೆ, ಎಕ್ಸ್ಪೆಕ್ಟೆಡು, ಸೋತೋದ್ವಿ ಅದಕ್ಕೆ ಇವನು ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ ಅಂತ. ಇಲ್ಲ, ನೀವು ಆ್ಯಕ್ಚುಲಿ ಮೊದಲನೇ ಮ್ಯಾಚಿಗೆ ನಾನು ಟ್ರೆಂಡ್ ಫಾಲೋ ಮಾಡ್ಕೊಂಡು ಬಂದಿದ್ರೆ ಇಂಡಿಯಾ ಬ್ಯಾಟಿಂಗ್ ಯಾವುದೇ ಮ್ಯಾಚಲ್ಲೂ ಕಲೆಕ್ಟಿವ್ ಆಗಿ ಟೀಮ್ ಎಲ್ಲರೂ ಆಡಿದ್ದಾರೆ ಅಂತ ಟೀಮ್ ಎಫರ್ಟಿಂದ ಕ್ಲಿಕ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಮೊದಲನೇ ಮ್ಯಾಚಲ್ಲಿ USA ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಆಡಿದ್ರು. ನಮೀಬಿಯಾ ಮೇಲೆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು, 5 ರನ್ಗೆ 4 ವಿಕೆಟು, 5 ವಿಕೆಟ್ ಕಳ್ಕೊಂಡ್ರು. ಪಾಕಿಸ್ತಾನ ಮೇಲೆ ಇಶಾನ್ ಕಿಶನ್ ಅವ್ರು ಆಡಿದ್ದಕ್ಕಾಗಿ ಗೆದ್ದರು. ನೆದರ್ಲ್ಯಾಂಡ್ಸ್ ಮೇಲೂ ಅಷ್ಟೇ ಸ್ಟ್ರಗಲ್ ಮಾಡ್ತಾಯಿದ್ರು. ಆವಾಗ ಶಿವಮ್ ದುಬೆ ಅವ್ರದ್ದು ಇನ್ನಿಂಗ್ಸ್ ಬಂದಂಥದ್ದು. ಬಟ್ ಇವತ್ತು ಮೊದಲನೇ ಬಾರಿಗೆ ಯಾವಾಗ ಸ್ಟ್ರಾಂಗ್ ಆಪೋಸಿಷನ್ ನಿಮ್ಗೆ ಎದುರಾಗುತ್ತೆ, ಸ್ಟ್ರಾಂಗ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಸ್ಟ್ರಾಂಗ್ ಇರೋವಂಥ ಆಪೋಸಿಷನ್ ನಿಮ್ಗೆ ಎದುರಾದಾಗ ಇದಾಗಬೇಕಾದಂಥದ್ದೇ. ಅಭಿಷೇಕ್ ಶರ್ಮಾ ಅವ್ರ ತಿರ್ಗಾ 3 ಡಕ್ ಆಗಿತ್ತು. ಇವತ್ತು ಹೌದು ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೊದಲನೇ ಬಾಲ್ಗೆ. ಎಲ್ಲರೂ ಅಂದ್ಕೊಂಡ್ರು ದೊಡ್ಡ ಇನ್ನಿಂಗ್ಸ್ ಬರುತ್ತೆ, ಇವತ್ತಾದರೂ ಫ್ರೀ ಫ್ಲೋಯಿಂಗ್ ನೇಚರಲ್ಲಿ ಆಡ್ತಾರೆ, ಇವತ್ತಾದರೂ ಕ್ಲಿಕ್ ಆಗುತ್ತೆ ಅವ್ರ ಬ್ಯಾಟಿಂಗು, ಇವತ್ತು ಒಂದು ದೊಡ್ಡ ಸ್ಕೋರ್ ಬರುತ್ತೆ ಅಂತ. ಅದು ಇವತ್ತೇ ಮತ್ತೊಂದು ಫೇಲ್ಯೂರು. 15 ರನ್ಗೆ ಮತ್ತೊಮ್ಮೆ 0ಗೆ ಔಟ್ ಆಗಲಿಲ್ಲ, ಬಟ್ 15ಕ್ಕೆ ಔಟ್ ಆದರು. ನೀವು ಇವತ್ತು ಫುಲ್ ಮ್ಯಾಚ್ ಫಾಲೋ ಮಾಡಿದರೆ ಇಂಡಿಯಾ ಕೈಯಲ್ಲಿತ್ತು ಮ್ಯಾಚ್. ಬೌಲಿಂಗ್ ಮಾಡುವಾಗಲೂ ಅಷ್ಟೇ, ಕೊನೆಯಲ್ಲೂ ಅಷ್ಟೇ, ಇನ್ನಿಂಗ್ಸ್ ಕೊನೆಯಲ್ಲೂ ಆ ಮಿಡಲ್ ಫೇಸ್ ಏನು ಬಂತು, ಸೌತ್ ಆಫ್ರಿಕಾ 20-3 ಯಾವಾಗ ಇದ್ದರು, ಅಲ್ಲಿಂದ ಡೇವಿಡ್ ಮಿಲ್ಲರ್ ಮತ್ತು ಡೆವಾಲ್ಡ್ ಬ್ರೆವಿಸ್ ಅವ್ರದ್ದು ಇನ್ನಿಂಗ್ಸು ಪಾರ್ಟ್ನರ್ಶಿಪ್ ಯಾವಾಗ ಬಂತು, 97 ಪಾರ್ಟ್ನರ್ಶಿಪ್ಪು, ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದಂಥದ್ದು. ಯಾಕಂದರೆ ನೀವು ಮೊದಲು ನೋಡೋಕೆ ಹೋದರೆ ಬುಮ್ರಾಗೆ ಪವರ್ ಪ್ಲೇಲೇ 2 ವಿಕೆಟ್ ಬಂತು, ಏಡನ್ ಮಾರ್ಕ್ರಮ್ ಅವ್ರು ಔಟ್ ಆದರು ಹರ್ಷ್ದೀಪ್ಗೆ. ಬಟ್ ಇವ್ರಿಗೆ ರಿಕಲ್ಟನ್ ಆಗಿರ್ಬೋದು ಅಥವಾ ಕ್ವಿಂಟನ್ ಡಿಕಾಕ್ ಅವ್ರ ವಿಕೆಟ್ ತೆಗೆದು ಬುಮ್ರಾ 2 ವಿಕೆಟ್ ಆಲ್ರೆಡಿ ತೆಗೆದಿದ್ರು ಪವರ್ ಪ್ಲೇನಲ್ಲೇ. ಏಡನ್ ಮಾರ್ಕ್ರಮ್ ಇಡೀ ಟೂರ್ನಮೆಂಟಲ್ಲಿ ಒಳ್ಳೆ ಫಾರ್ಮಲ್ಲಿರುವಂಥ ಏಡನ್ ಮಾರ್ಕ್ರಮ್ ಅವರು ಹರ್ಷ್ದೀಪ್ಗೆ ಔಟ್ ಆದರು. ಮಿಡ್ ಆಫಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಹಿಡಿದ್ರು. ಬಟ್ ಅಲ್ಲಿಂದ ಶುರುವಾದಂಥದ್ದು ನೀವು ನೋಡಿದ್ರೆ ಡೇವಿಡ್ ಮಿಲ್ಲರು ಮತ್ತು ಡೆವಾಲ್ಡ್ ಬ್ರೆವಿಸ್ ಅವ್ರು ಆಡಿದಂಥ ಇನ್ನಿಂಗ್ಸ್. ಇವತ್ತು ಡೇವಿಡ್ ಮಿಲ್ಲರ್ ಅವರು ನೀವು ನೋಡಿದ್ರೆ 63 ರನ್ನು, ಅವರೊಬ್ಬರೇ ಇವತ್ತು ಏಕೈಕ 50 ಹೊಡೆದಂಥ ಬ್ಯಾಟ್ಸ್ಮನ್ ಇವತ್ತು. 63, 35 ಬಾಲ್ಗಳಲ್ಲಿ 7 4 ಮತ್ತು 3 6. ಡೆವಾಲ್ಡ್ ಬ್ರೆವಿಸ್ ಅವರು ನಿಮಗೆ 45 ರನ್ನು 29 ಬಾಲ್ಗೆ 3 4 3 6. ಸೊ ಅಲ್ಲೇ ನಿಮಗೆ ಏನು ಹೇಳ್ತೀವಿ, ಮ್ಯಾಚ್ ಅಲ್ಲೇ ಟರ್ನ್ ಆಗಿದ್ದು. ಯಾಕಂದರೆ ನೀವು ಟಾಸ್ ಗೆದ್ದಾಗಲೇ ಸೌತ್ ಆಫ್ರಿಕಾ ಅವ್ರು ಬ್ಯಾಟಿಂಗ್ ಆರಿಸ್ಕೊಂಡಾಗಲೇ ಅವರು ಕ್ಯಾಪ್ಟನ್ ಏನಿದ್ದಾರೆ ಏಡನ್ ಮಾರ್ಕ್ರಮ್ ಅವ್ರು ಹೇಳಿದ್ರು, ಯಾಕಂದರೆ ವಿಕೆಟ್ ಇನ್ನೂ ಸ್ಲೋ ಆಗ್ತಾ ಇದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಬಿಕಾಸ್ ಅವ್ರು 3 ಮ್ಯಾಚ್ ಇಲ್ಲೇ ಆಡಿರೋದ್ರಿಂದ ನೀವು ಬೈಲ್ಯಾಟ್ರಲ್ ಸೀರೀಸಿಗೆ ಕಂಪೇರ್ ಮಾಡೋಕ್ಕೂ ICC ಇವೆಂಟ್ಸಿಗೆ ಕಂಪೇರ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ICC ಇವೆಂಟ್ಸಲ್ಲಿ ಪಿಚ್ ಪ್ರಿಪೇರ್ ಮಾಡೋದು ICC ಕಡೆಯಿಂದಾನೆ. ಸೊ ನಿಮ್ಗೆ ಫ್ಲ್ಯಾಟ್ ಟ್ರ್ಯಾಕು ಎಲ್ಲಿ ಇಂಡಿಯಾ 200, 220, 230 ಹೊಡಿತಾ ಇದ್ರು, ಆ ಥರದ್ದು ವಿಕೆಟ್ಸ್ ಎಲ್ಲ ಕೊಡೋಲ್ಲ ನಿಮಗೆ. ಯಾವಾಗಲೂ ಡಿಫಿಕಲ್ಟ್ ವಿಕೆಟ್ಸು, ಬ್ಯಾಲೆನ್ಸ್ ಇರಲಿ ಬ್ಯಾಟ್ ಟು ಬಾಲ್ ಮಧ್ಯ ಅನ್ನೋ ವಿಕೆಟ್ಸೇ ಕೊಡೋದು. ಸೊ ಇವತ್ತು ನೋಡೋಕ್ಕೆ ಹೋದರೆ ಮುಂಚೆಯಿಂದನೇ ಸ್ಲೋ ಇತ್ತು ವಿಕೆಟ್. ಸೊ ಇಂಡಿಯನ್ ಬೌಲರ್ಸು ಅಷ್ಟೇ ಸೇಮ್ ಲೆವೆನ್ನೇ ಫಾಲೋ ಮಾಡಿದ್ರು. ಲಾಸ್ಟ್ ಮ್ಯಾಚಲ್ಲಿ ಏನಿತ್ತು ಟೀಮನ್ನು ಚೇಂಜ್ ಇದೆ ಅಂತ ಹೇಳಿದ್ರು. ಬಟ್ ಸೌತ್ ಆಫ್ರಿಕಾ 4 ಚೇಂಜ್ ಮಾಡಿದ್ರು ಇವತ್ತು. ಯಾರ್ಯಾರು ಲಾಸ್ಟ್ ಮ್ಯಾಚಲ್ಲಿ ಮೇನ್ ಪ್ಲೇಯರ್ಸ್ ಎಲ್ಲ ಯಾರ್ಯಾರು ಡ್ರಾಪ್ ಆಗಿದ್ರು ಅವರೆಲ್ಲ ಮತ್ತೆ ವಾಪಸ್ ಕರ್ಕೊಂಬಂದರು. ಕೇಶವ್ ಮಹಾರಾಜ್ ಆಗಿರ್ಬೋದು, ಕಾರ್ಬಿನ್ ಬಾಷ್ ಆಗಿರ್ಬೋದು, ಇವರೆಲ್ಲ ಮತ್ತೆ ವಾಪಸ್ ಬಂದರು ಟೀಮ್ಗೆ. ಮತ್ತು ಅವ್ರು ಆಡಿದಂಥ ರೀತಿ, ತಿರ್ಗಾ ಇನ್ನಿಂಗ್ಸ್ ಎಂಡಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವ್ರು ಆಡಿದಂಥ ರೀತಿ, ಮತ್ತು 24 ಬಾಲ್ 44 ಹೊಡೆದ್ರು. ಸೊ ಕೊನೆಗೆ ಸೌತ್ ಆಫ್ರಿಕಾ 20 ಓವರ್ ಆಗೋಷ್ಟರಲ್ಲಿ 187, ಅದು ಮೋಸ್ಟ್ಲಿ ಅಬೋವ್ ಪಾರ್ ಸ್ಕೋರ್ ಈ ವಿಕೆಟಲ್ಲಿ ಅವ್ರು ಆಡಿದಂಥದ್ದು. ಮೊದಲನೇ ಓವರಿಂದಾನೇ ಬುಮ್ರಾ ಸ್ಲೋವರ್ ಬಾಲು ಕಟರ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ರು. ತುಂಬ ಗ್ರಿಪ್ ಆಗ್ತಾಯಿತ್ತು ವಿಕೆಟು. ಮತ್ತು ಬೌಂಡ್ರೀಸು ಅಷ್ಟೇ ಡಿಸೆಂಟ್ ಸೈಜೇ ಇತ್ತು, ಅಂಥ ಶಾರ್ಟ್ ಬೌಂಡ್ರೀಸು ಇರಲಿಲ್ಲ, ಕ್ಲಿಯರ್ ಮಾಡೋಕ್ಕೂ ಕಷ್ಟ ಇತ್ತು. ಬಟ್ ಇಂಡಿಯಾದವ್ರು ಬ್ಯಾಟಿಂಗ್ ಬಂದಾಗಲೇ ಈ ಸಲ ಯಾವಾಗಲೂ ಅಭಿಷೇಕ್ ಶರ್ಮಾ ಅವರು 3 ಸಲ ಡಕ್ಔಟ್ ಆಗಿದ್ದರು. ಬಟ್ ಈ ಸಲ ಇಶಾನ್ ಕಿಶನ್ ಅವರು ಹೊಡೆಯೋಕ್ಕೆ ಹೋದರು ಫಸ್ಟ್ ಓವರಲ್ಲೇ. ಏಡನ್ ಮಾರ್ಕ್ರಮ್ಗೆ 4 ಡಾಟ್ ಬಾಲ್ ಆಯಿತು, 3 ಡಾಟ್ ಬಾಲ್ ಆಗಿತ್ತು, 4ನೇ ಬಾಲ್ ಹೊಡೆಯೋಕ್ಕೆ ಹೋದರು, ಅವ್ರು ಔಟ್ ಆದರು. ನಂತರ ತಿಲಕ್ ವರ್ಮಾ ಇಡೀ ಸೀರೀಸು ಇಡೀ ಟೂರ್ನಮೆಂಟಲ್ಲೂ ಅವ್ರದ್ದಂಥ
ಒಳ್ಳೆ ಇನ್ನಿಂಗ್ಸ್ ಕಾಣಲಿಲ್ಲ ಯಾವಾಗಲೂ. ಅದೇ ನಾನು ಹೇಳ್ದಂಗೆ ಸ್ಟ್ರೈಕ್ ರೇಟ್ 100, 105, 110. ಬಟ್ ಇವತ್ತು ಫಸ್ಟ್ ಬಾಲಿಂದಾನೇ ಅಟ್ಯಾಕ್ ಮಾಡೋಕ್ಕೆ ಹೋದರು. ಅವರೂ ಒಳ್ಳೆ ಬೌಲರ್. ಮಾರ್ಕೋ ಯಾನ್ಸನ್ ಅವರು ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಈ ಮ್ಯಾಚ್ ಬಂದರು. ಅವ್ರ ಬಾಲ್ಗೆ ಔಟ್ ಆದರು, ಅವರು ಕೀಪರ್ಗೆ ಕ್ಯಾಚು. ಅಲ್ಲಿಂದ ಇಂಡಿಯಾ ಯಾವತ್ತೂ ಬ್ಯಾಟಿಂಗ್ ಸ್ಟೇಬಲ್ ಆಗಲೇ ಇಲ್ಲ. ನೀವು ನೋಡೋಕೆ ಹೋದರೆ 2 ವಿಕೆಟ್ ಹೋದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಬಂದರು, ಅಭಿಷೇಕ್ ಶರ್ಮಾ ಅವ್ರ ಜೊತೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಆಯಿತು. ಆಮೇಲೆ ಅಭಿಷೇಕ್ ಶರ್ಮಾ ಔಟ್ ಆದರು, 3 ವಿಕೆಟ್ ಹೋಯಿತು. 3 ವಿಕೆಟ್ ಅದಾದಮೇಲೆ 4ನೇ ವಿಕೆಟ್ಗೆ ವಾಷಿಂಗ್ಟನ್ ಸುಂದರ್ ಬಂದರು. ಅದು ಯಾಕೆ ಅವ್ರನ್ನ ಕಳಿಸಿದ್ರು? ಹಾರ್ದಿಕ್ ಪಾಂಡ್ಯ ಅವ್ರನ್ನ ಯಾಕೆ ಕಳಿಸಲಿಲ್ಲ, ಅಥವಾ ಶಿವಮ್ ದುಬೆ ಅವ್ರನ್ನ ಯಾಕೆ ಕಳಿಸಲಿಲ್ಲ ನಂಗೆ ಗೊತ್ತಾಯಿಲ್ಲ. ನಿಮಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನೇ ಬೇಕಿತ್ತು ಅಂದಿದ್ರೆ ನಿಮ್ಗೆ ಶಿವಮ್ ದುಬೆ ಇದ್ದರು, ಆಬ್ವಿಯಸ್ಲಿ ಒಳ್ಳೆ ಫಾರ್ಮಲ್ಲಿದ್ದರು. ನೆದರ್ಲ್ಯಾಂಡ್ಸ್ ಮೇಲೆ 66 ಹೊಡೆದಿದ್ರು, ನಿಮಗೆ ಮ್ಯಾಚ್ ಗೆಲ್ಸ್ಕೊಟ್ಟಿದ್ರು. ಬೇರೆ ಪಾಕಿಸ್ತಾನ ಮೇಲೇನೂ ಅವ್ರದ್ದು 30-35 ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು, ಒಳ್ಳೆ ಫಾರ್ಮಲ್ಲಿದ್ದಂಥ ಬ್ಯಾಟ್ಸ್ಮನ್ನು. ಅದೆಲ್ಲ ಬಿಟ್ಬಿಟ್ಟು ವಾಷಿಂಗ್ಟನ್ ಸುಂದರ್ನ ಯಾಕೆ ಕಳಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ಸೊ ಅವರು ಏನು 11 ಬಾಲ್ 11 1 6 ಹೊಡೆದ್ರು, ಬಟ್ ಅವರು ಏನು ಹೊಡೆಯೋಕ್ಕಾಗಿಲ್ಲ. ಸೂರ್ಯಕುಮಾರ್ ಯಾದವ್ ಅವ್ರ ಸ್ಟ್ರಗಲ್ ಆಫ್ಟರ್ ಫಸ್ಟ್ ಮ್ಯಾಚ್ ನೀವು ನೋಡೋಕೆ ಹೋದರೆ ಅವ್ರದ್ದು ಏನು ಫ್ಲಾಲೆಸ್ ಬ್ಯಾಟಿಂಗ್ ಅನ್ನೋದು ಬರ್ತಾ ಇಲ್ಲ. 22 ಬಾಲಿಗೆ 18 ರನ್ನು, ಮತ್ತೊಮ್ಮೆ ಸ್ಟ್ರೈಕ್ ರೇಟ್ 100ಗಿಂತ ಕಮ್ಮಿ. ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಕಲೆಕ್ಟಿವ್ ಆಗಿ ಟೀಮ್ ಎಫರ್ಟು ಎಲ್ಲರೂ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲರೂ 30, 40, 45, 50 ಹೊಡೆದಿದ್ದಾರೆ. ಹೌದು, ಟೀಮ್ 200 ಹೊಡಿತಾ ಇದೆ, 250 ಹೊಡಿತಾ ಇದೆ, ಆ ಥರದ್ದು ಆಗೇ ಇಲ್ಲ. ಸೊ ಪ್ರತಿಯೊಂದು ಮ್ಯಾಚಲ್ಲಿ ಯಾರಾದರೂ ಒಬ್ಬರು ನಿಮಗೆ ಗೆಲ್ಲಿಸ್ಕೊಡ್ತಾ ಇದ್ರು. ನಾನು ಹೇಳ್ದಂಗೆ ಸೂರ್ಯಕುಮಾರ್ ಯಾದವ್ ಒಂದು ಮ್ಯಾಚು, ಶಿವಮ್ ದುಬೆ ಒಂದು ಮ್ಯಾಚು, ಇಶಾನ್ ಕಿಶನ್ ಒಂದು ಮ್ಯಾಚು. ಬಟ್ ಇವತ್ತಿನ ಮ್ಯಾಚಲ್ಲಿ ನಾನು ಹೇಳ್ದಂಗೆ ಒಳ್ಳೆ ಬೌಲರ್ಸ್ ಇದ್ದಾಗ, ನೀವು ಸೌತ್ ಆಫ್ರಿಕಾ ಫಾಸ್ಟ್ ಬೌಲಿಂಗ್ ನೋಡಿದ್ರೆ ಕಗಿಸೋ ರಬಾಡ್ ಆಗಿರ್ಬೋದು, ಲುಂಗಿ ಎಂಗಿಡಿ ಆಗಿರ್ಬೋದು, ಮಾರ್ಕೋ ಯಾನ್ಸನ್ ಆಗಿರ್ಬೋದು, ಅಥವಾ ಕಾರ್ಬಿನ್ ಬಾಷ್ ಆಗಿರ್ಬೋದು, ಎಲ್ಲ ಟಾಪ್ ಕ್ವಾಲಿಟಿ ಬೌಲರ್ಸು, ಎಲ್ಲ ಒಳ್ಳೆ ಪೇಸ್ ಇರೋವಂಥ ಬೌಲರ್ಸು, ಒಳ್ಳೆ ಹೈಟ್ ಇರೋವಂಥ ಬೌಲರ್ಸು. ಸ್ಪಿನ್ನರು ಅಷ್ಟೇ, ಕೇಶವ್ ಮಹಾರಾಜ್, ಏಡನ್ ಮಾಕ್ರಮ್ ಅವರೂ ಅಷ್ಟೇ ಸಾಕಷ್ಟು ಏನು ಹೇಳ್ತೀವಿ ಎಕ್ಸ್ಪೀರಿಯನ್ಸ್, ಅನುಭವ ಇರುವಂಥ ಬೌಲರ್ಸ್ ಅವರು. ಸೊ 6 ಜನನು ನಿಮ್ಗೆ ಎಲ್ಲೂ ಹೊಡೆಯೋಕ್ಕೆ ಚಾನ್ಸೇ ಕೊಡಲಿಲ್ಲ. ಫಸ್ಟ್ ಓವರಿಂದನೇ ಕಟ್ ಹಾಕಿದ್ರು ಇಂಡಿಯಾಗೆ. ಕೊನೆಯಲ್ಲೂ ಹೌದು, ಶಿವಮ್ ದುಬೆ ಅವರು ಒಂದಷ್ಟು ಟ್ರೈ ಮಾಡಿದ್ರು ಹೊಡೆಯೋಕ್ಕೆ, ಆದರೂ 37 ಬಾಲಲ್ಲಿ 42 ಅವ್ರಿಗೆ ಯಾವುದು ಸಪೋರ್ಟ್ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಒಂದೇ ಓವರಲ್ಲಿ 15ನೇ ಓವರಲ್ಲಿ ನಂಗೆ ಜ್ಞಾಪಕ ಇದ್ದಂಗೆ ನೀವು ನೋಡಿದರೆ ಬೌಲಿಂಗ್ ಕೇಶವ್ ಮಹಾರಾಜು 3 ಕ್ಯಾಚನ್ನು ಟ್ರಿಸ್ಟನ್ ಸ್ಟಬ್ಸ್ ಅವರು ಹಿಡಿದ್ರು. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಲಾಂಗ್ ಆಫಲ್ಲಿ, ಅದಾದಮೇಲೆ ರಿಂಕು ಸಿಂಗ್ ಬಂದರು ಹೊಡೆಯೋಕ್ಕೆ ಹೋದರು, ಅವರು 0ಗೆ ಔಟು, ಟ್ರಿಸ್ಟನ್ ಸ್ಟಬ್ಸ್ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಹರ್ಷದೀಪ್ ಅವ್ರದ್ದು ಒಂದೇ ಓವರಲ್ಲಿ 3 ಕ್ಯಾಚ್ ಹಿಡಿದಿರೋದು. ಮೋಸ್ಟ್ಲಿ ಈ ಟೂರ್ನಮೆಂಟಲ್ಲಿ ಇದೆ ಫಸ್ಟ್ ಟೈಮ್ ಆಗಿರೋದು ಅನಿಸುತ್ತೆ. ಸೇಮ್ ಬೌಲರ್, ಸೇಮ್ ಥರ, ಸೇಮ್ ಕೈಂಡ್ ಆಫ್ ಡಿಸ್ಮಿಸಲ್. ಕೊನೆಗೆ 20 ಓವರ್ ಆಗ್ತಾ ಇಂಡಿಯಾದವರು 111 ಕಾಲ್ಔಟ್ ಆದರು. ಇದು ಅಂತಿಂಥ ಸಣ್ಣ ಸೋಲಲ್ಲ, ಹೀನಾಯ ಸೋಲ್. ಯಾಕಂದರೆ ನಿಮಗೆ ಸೂಪರ್ 8ಅಲ್ಲಿ ಸಿಗೋದೇ 3 ಮ್ಯಾಚ್, ಅದರಲ್ಲಿ 1 ಮ್ಯಾಚ್ ಈ ಥರ ನೀವು ಸೋತ್ರೆ ಇವಾಗ ಮೋಸ್ಟ್ಲಿ ಇಂಡಿಯಾ 4th ಬರ್ತಾರೆ. ಯಾಕಂದರೆ ತೀರಾ ಕೆಟ್ಟ ನೆಟ್ ರನ್ ರೇಟು ಫುಲ್ ನೆಗೆಟಿವಲ್ಲಿರುತ್ತೆ, ತೀರಾ ಕೆಟ್ಟದಾಗಿರುತ್ತೆ. 2 ಮ್ಯಾಚ್ ಇದೆ ಇಂಡಿಯಾಗೆ. ಒಂದು ಜಿಂಬಾಬ್ವೆ ಮೇಲೆ, ನಿಮಗೆ ಗೊತ್ತು ಜಿಂಬಾಬ್ವೆ ಲೈಟಾಗಿ ತೊಗೊಳ್ಳೋವಂಥ ಟೀಮ್ ಅಲ್ವೇ ಅಲ್ಲ. ಅದು ಚೆನ್ನೈಯಲ್ಲಿ ಆಡ್ತಾ ಇರೋದು, ಅದೂ ಮೋಸ್ಟ್ಲಿ ಎಂಥ ವಿಕೆಟ್ಸ್ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಟ್ರೆಡಿಷ್ನಲಿ ಚೆನ್ನೈಯಲ್ಲಿ ನೀವು ನೋಡೋಕೆ ಹೋದರೆ ಗ್ರಿಪ್ ಆಗುತ್ತೆ, ಅಲ್ಲೂ ಸ್ಲೋ ಇರುತ್ತೆ, ಅಲ್ಲೂ ನಿಮಗೆ ಬಾಲ್ ಸ್ಪಿನ್ ಆಗುತ್ತೆ, ಫಾಸ್ಟಾಗಿ ಬರೋಲ್ಲ, ಕಷ್ಟ ಇದೆ ಅಲ್ಲೂ. ಜಿಂಬಾಬ್ವೆ ಇವಾಗ ಒಳ್ಳೆ ಫಾರ್ಮಲ್ಲಿರುವಂಥ ಟೀಮು. ಅದಾದಮೇಲೆ ವೆಸ್ಟ್ ಇಂಡೀಸ್ ನೆಕ್ಸ್ಟ್ ಸಂಡೇ. ಯಾವ ದಿನ ಎಂಥ ಟೀಮ್ ಟರ್ನಪ್ ಆಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ. ಯಾವ ದಿನ ಯಾವ ವೆಸ್ಟ್ ಇಂಡೀಸ್ ಬರುತ್ತೆ. ಒಂದೊಂದು ದಿನ ಬೇಕಿದ್ರೆ ಅವರು 60, 70, 80 ಕೊಲ್ಯಾಪ್ಸ್ ಆಗಿಬಿಡ್ಬೋದು. ಬಟ್ ಇನ್ನೊಂದು ದಿನ 200 ಹೊಡಿಬೋದು ಅವರು. ಆ ಥರ ಏನಾದರೂ ಇವತ್ತು ಸೌತ್ ಆಫ್ರಿಕಾ ಆಡ್ದಂಗೆ ಏನಾದರೂ ವೆಸ್ಟ್ ಇಂಡೀಸ್ ಆಡಿದ್ರೆ ಇಂಡಿಯಾಗೆ ಕಷ್ಟ ಇದೆ. ಇಲ್ಲಿಂದ ಇಂಡಿಯಾ ಕಪ್ ಗೆಲ್ಲಬೇಕು ಅಂತಾದರೆ, ಸೆಮಿಫೈನಲ್ ಹೋಗೋದು ಬಿಡಿ, ಕಪ್ ಗೆಲ್ಲಬೇಕು ಅಂತಾದರೆ 4 ಮ್ಯಾಚ್ನೂ ಗೆಲ್ಲಬೇಕು. 2 ಸೂಪರ್ 8 ಮ್ಯಾಚು, 1 ಸೆಮಿಫೈನಲ್ಲು, 1 ಫೈನಲ್. ಸೊ ನೀವು ನೋಡೋಕೆ ಹೋದರೆ ಎಲ್ಲನೂ ನಾಕೌಟ್ ಮ್ಯಾಚಸ್ ಆಗುತ್ತೆ. ಇನ್ನೆಲ್ಲೂ ಎಡವಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದೇ 1 ಮ್ಯಾಚ್ ಸೋತ್ರೂ ನಿಮ್ಮನ್ನ ಟೂರ್ನಮೆಂಟಲ್ಲಿಗೆ ಕೊನೆ ಆಗುತ್ತೆ. ಸೊ ಇವತ್ತು ನೀವು ಮ್ಯಾಚ್ ನೋಡಿದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹಂಚ್ಕೋಬೇಕು ಅಂತ ಅನಿಸಿದ್ರೆ, ಇಂಡಿಯಾ ಗೆಲ್ತಾರ, ಟೂರ್ನಮೆಂಟಲ್ಲಿ ಇನ್ನೂ ಚಾನ್ಸ್ ಇದೆಯಾ? ನನ್ನ ಪ್ರಕಾರ ಇನ್ನೂ 2 ಮ್ಯಾಚ್ ಹೋಪ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಂದು ಟೂರ್ನಮೆಂಟಲ್ಲೂ 1 ಕೆಟ್ಟ ಮ್ಯಾಚ್ ಬರಬೇಕು ಅಂತಾರೆ, ಬರೋಂಗಿದ್ರೆ ಅದು ಬೇಗನೆ ಬರಲಿ ಅಂತಾರೆ. ಸೊ ಇವತ್ತು ಬಂದಿದೆ ಅದು ಇಂಡಿಯಾದು ಕೆಟ್ಟ ಮ್ಯಾಚ್. ಹೋಪ್ಫುಲಿ ಇಲ್ಲಿಂದ 4 ಮ್ಯಾಚನ್ನು ಗೆದ್ದು ಇಂಡಿಯಾ ಟ್ರೋಫಿ ಗೆಲ್ಲಿ ಅಂತಲೇ ನಾವು ವಿಶ್ ಮಾಡೋಕ್ಕಾಗೋದು. ಉಳಿದಿದ್ದು ಗೌತಮ್ ಗಂಭೀರ್ಗೂ, ಟೀಮ್ ಮ್ಯಾನೇಜ್ಮೆಂಟ್ಗೂ, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವ್ರಿಗೂ ಬಿಟ್ಟಿರೋ ಅಂಥದ್ದು. ಸಂಜು ಸ್ಯಾಮ್ಸನ್ ಅವ್ರು ನೆಕ್ಸ್ಟ್ ಮ್ಯಾಚ್ ಆಡಲ್ವಾ, ಅಥವಾ ಮತ್ತೆ ಸೇಮ್ ಕಾಂಬಿನೇಷನ್ ಹೋಗ್ತಾರೋ ಓಪನಿಂಗು? ತುಂಬ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಸೊ ಏನಾದರೂ ಚೇಂಜ್ ಮಾಡೋಕ್ಕೆ ಸಂಜು ಸ್ಯಾಮ್ಸನ್ ಅವ್ರನ್ನ ತರ್ತಾರ? ಕಾದು ನೋಡೋಣ ನೆಕ್ಸ್ಟ್ ಮ್ಯಾಚ್ವರೆಗೂ. ನಮಸ್ಕಾರ.